ನಮಸ್ಕಾರ, ನಾನು ಸಪ್ನ. ಇನ್ನೇನು ಕೆಲವೇ ದಿನಗಳಲ್ಲಿ 70 ಸದಸ್ಯ ಬಲದ ದೆಹಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಚುನಾವಣಾ ದಿನಾಂಕ ಸಮೀಪಿಸ್ತಾ ಇದ್ದಂತೆ ಎಲ್ಲಾ ಪಕ್ಷಗಳು ಕೂಡ ಅಲರ್ಟ್ ಆಗಿದ್ದಾವೆ. ಈ ನಡುವೆ ಪಕ್ಷಗಳು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾವೆ. ಚುನಾವಣೆ ಹಿನ್ನೆಲೆ ಮತದಾರರ ಪಟ್ಟಿಯಿಂದ ಎಎಪಿ ಬೆಂಬಲಿಗರ ಹೆಸರನ್ನ ಬಿಜೆಪಿ ಅಳಿಸಿ ಹಾಕ್ತಾ ಇದೆ ಅಂತ ಕೇಜ್ರಿವಾಲ್ ಸೇರಿದಂತೆ ಎಎಪಿ ನಾಯಕರು ಆರೋಪ ಮಾಡಿದ್ದಾರೆ. ಈ ನಡುವೆ ದೆಹಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಎಎಪಿ ರಾಷ್ಟ್ರೀಯ ಸಂಚಾಲಕರಾಗಿರೋ ಅರವಿಂದ್ ಕೇಜ್ರಿವಾಲ್ ಅವರು ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರವೊಂದನ್ನು ಬರೆದಿದ್ದಾರೆ. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಟಾಪಿಕ್ಗೂ ಹೋಗೋ ಮುನ್ನ ಇನ್ನೊಂದು ವಿಚಾರ ನಿಮ್ಮ ಜೊತೆಗೆ ಶೇರ್ ಮಾಡಬೇಕಿದೆ. ಅದೇನೆಂದ್ರೆ, ನಮ್ಮ ಕರ್ನಾಟಕ ವಿಶೇಷ ಸಂಚಿಕೆ ಕರ್ನಾಟಕ 50 ವರ್ಷಗಳ ಕುರಿತ ಅತ್ಯಂತ ಮಹತ್ವದ ಪುಸ್ತಕ 60ಕ್ಕೂ ಹೆಚ್ಚು ಪರಿಣಿತರ ಮಹತ್ವದ ಲೇಖನಗಳು ಈ ವಿಶೇಷ ಸಂಚಿಕೆಯಲ್ಲಿದೆ. 30% ರಿಯಾಯಿತಿ ಜೊತೆಗೆ ಇಂದೇ ಈ ಪುಸ್ತಕವನ್ನ ಕಾಯ್ದಿರಿಸೋದಕ್ಕೆ 9035053818ಕ್ಕೆ ಸಂಪರ್ಕಿಸಿ. ಈಗ ಟಾಪಿಕ್ಗೆ ಬರೋಣ. ವಿಧಾನಸಭಾ ಚುನಾವಣೆಗೂ ಮೊದಲು ದಿಲ್ಲಿಯಲ್ಲಿ ಪತ್ರ ಸಮರ ಜೋರಾಗಿದೆ. ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಹಾಗೂ ಬಿಜೆಪಿ ನಡುವೆ ಪತ್ರ ಸಂಘರ್ಷ ತಾರಕಕ್ಕೇರಿದೆ. ಬಿಜೆಪಿಯ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ಎಸ್ಎಸ್ನ ಮುಖ್ಯಸ್ಥರಿಗೆ ಅರವಿಂದ್ ಕೇಜ್ರಿವಾಲ್ ಅವರು ಪತ್ರನ ಬರೆದ್ರೆ 10 ವರ್ಷದ ಆಡಳಿತದಲ್ಲಿ ದಿಲ್ಲಿಯನ್ನ ಲೂಟಿ ಮಾಡಿದ್ದಕ್ಕೆ ಜನರಲ್ಲಿ ಕ್ಷಮೆನ ಕೇಳುವಂತೆ ಬಿಜೆಪಿ ತಿರುಗೇಟಿನ ಪತ್ರವೊಂದನ್ನು ಬರೆದಿದೆ. ಮೊದಲು ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಏನ್ ಪತ್ರ ಬರೆದಿದ್ದಾರೆ ಅಂತ ನೋಡೋಣ. ಚುನಾವಣೆಯನ್ನ ಗೆಲ್ಲೋದಕ್ಕೆ ಬಿಜೆಪಿ ಎಸಗಿದ ಪ್ರಮಾದಗಳಿಗೆ ಸಂಘ ಪರಿವಾರ ಬೆಂಬಲ ನೀಡುತ್ತಾ ಮತವನ್ನ ಗಳಿಸೋದಕ್ಕೆ ಹಣ ಹಂಚೋದು, ದಲಿತರು, ಪೂರ್ವಾಂಚಲಿಗಳ ಮತಗಳನ್ನ ಡಿಲೀಟ್ ಮಾಡೋದಕ್ಕೆ ನಿಮ್ಮ ಬೆಂಬಲ ಇದೆಯಾ? ಬಿಜೆಪಿ ಆಡಳಿತದಲ್ಲಿ ಪ್ರಜಾಪ್ರಭುತ್ವ ದುರ್ಬಲಗೊಳ್ತಾ ಇದೆ ಅನ್ನೋ ಭಾವನೆ ನಿಮಗ್ ಮೂಡಿಲ್ವಾ ಅಂತ ಸರಣಿ ಪ್ರಶ್ನೆಗಳನ್ನ ಮೋಹನ್ ಭಾಗವತ್ ಅವರಿಗೆ ಕೇಜ್ರಿವಾಲ್ ಅವರು ಕೇಳಿದ್ದಾರೆ. ಇನ್ನು ವಿಧಾನಸಭಾ ಚುನಾವಣೆ ಹಿನ್ನೆಲೆ ಬಿಜೆಪಿ ನಾಯಕರು ಬಹಿರಂಗವಾಗಿ ಮತದಾರರಿಗೆ ಹಣವನ್ನ ಹಂಚ್ತಾ ಇದ್ದಾರೆ. ಮತ್ತೊಂದೆಡೆ ಮತದಾರರ ಪಟ್ಟಿಯಿಂದ ಮತದಾರರ ಹೆಸರನ್ನ ತೆಗೆದುಹಾಕ್ತಾ ಇದ್ದಾರೆ. ಇಂತಹ ಪ್ರಜಾಪ್ರಭುತ್ವ ವಿರೋಧಿ ನಡೆಗಳನ್ನ ಆರ್ಎಸ್ಎಸ್ ಸಮರ್ಥನೆ ಮಾಡಿಕೊಳ್ಳುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ದುರ್ಬಲಗೊಳಿಸ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇಲ್ವಾ ಅಂತ ಕೂಡ ಪ್ರಶ್ನೆನ ಕೇಳಿದ್ದಾರೆ. ಚುನಾವಣಾ ಸಮಯದಲ್ಲಿ ಎಎಪಿ ಹಾಗೂ ಬಿಜೆಪಿ ನಾಯಕರು ಆರೋಪ ಮತ್ತು ಪ್ರತ್ಯಾರೋಪ ನಡೆಸ್ತಾ ಇರೋ ಹೊತ್ತಿನಲ್ಲೇ ಕೇಜ್ರಿವಾಲ್ ಅವರು ಈ ಪತ್ರವನ್ನ ಬರೆದಿದ್ದಾರೆ. 2024 ಸೆಪ್ಟೆಂಬರ್ನಲ್ಲಿಯೂ ಕೂಡ ಭಾಗವತ್ಗೆ ಪತ್ರವನ್ನ ಬರೆದಿದ್ದ ಕೇಜ್ರಿವಾಲ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ರು. ಮಗ ಈಗ ತನ್ನ ತಾಯಿಗೆ ಅಹಂ ತೋರಿಸುವಷ್ಟು ದೊಡ್ಡವನ, ತಾಯಿ ಮಾತಿಗೆ ಅಂದ್ರೆ ಆರ್ಎಸ್ಎಸ್ನ ಮಾತಿಗೆ ಮಗನಾದ ಮೋದಿ ಅವರು ಕಿಮ್ಮತ್ತು ನೀಡ್ತಾ ಇಲ್ವಾ? LK ಅಡ್ವಾಣಿ ಅವರಂತೆ ಬಿಜೆಪಿಯ ನಿವೃತ್ತ ವಯಸ್ಸಿನ ನಿಯಮ ಮೋದಿಗೆ ಅನ್ವಯಿಸೋದಿಲ್ವಾ? ಕೆಲವು ರಾಜಕಾರಣಿಗಳನ್ನ ಭ್ರಷ್ಟರು ಅಂತ ಆರೋಪಿಸಿ ನಂತರ ಅವರನ್ನೇ ತನ್ನ ತೆಕ್ಕೆಗೆ ಸೇರಿಸಿಕೊಳ್ಳೋ ಬಿಜೆಪಿಯ ರಾಜಕೀಯವನ್ನ ನೀವು ಒಪ್ತೀರಾ? ಆರ್ಎಸ್ಎಸ್ಗೆ ಬಿಜೆಪಿಗೆ ಅಗತ್ಯ ಇಲ್ಲ ಅಂತ ಬಿಜೆಪಿಯ ಮುಖ್ಯಸ್ಥ JP ನಡ್ಡಾ ಹೇಳಿದಾಗ ನಿಮ್ಗೆ ಏನ್ ಅನಿಸ್ತು? ಆ ಪಕ್ಷದ ಪ್ರಸ್ತುತ ರಾಜಕೀಯ ನಡೆ ನಿಮ್ಗೆ ತೃಪ್ತಿ ತಂದಿತ್ತಾ ಅಂತ ಪ್ರಶ್ನೆ ಮಾಡಿದ್ರು. ಇದೀಗ ಕೇಜ್ರಿವಾಲ್ ಅವರು ಭಾಗವತ್ ಅವರಿಗೆ ಪತ್ರವನ್ನ ಬರೆದಿದ್ದಕ್ಕಾಗಿ ಬಿಜೆಪಿ ಅವರನ್ನ ಟೀಕೆ ಮಾಡಿದೆ. ಅರವಿಂದ್ ಕೇಜ್ರಿವಾಲ್ ಬರೆದ ಪತ್ರವನ್ನ ಸ್ಟಂಟ್ ಅಂತ ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಸುಧಾಂಶು ತ್ರಿವೇದಿ ಅವರು ಹೇಳಿದ್ದಾರೆ. ಕೇಜ್ರಿವಾಲ್ ಅವರ ಪತ್ರ ಮಾಧ್ಯಮದ ಗಮನವನ್ನ ಸೆಳೆಯೋ ಪ್ರಯತ್ನ ಅಲ್ಲದೆ ಬೇರೇನೋ ಅಲ್ಲ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತ್ರಿವೇದಿ ಅವರು ಹೇಳಿದ್ದಾರೆ. ಅವರು ಆರ್ಎಸ್ಎಸ್ಗೆ ಪತ್ರ ಬರೆಯೋ ಬದಲು ತಮ್ಮ ರಾಜಕೀಯ ನಡೆಗಳನ್ನ ಬಿಟ್ಟು ಆರ್ಎಸ್ಎಸ್ನಿಂದ ಸೇವಾ ಮನೋಭಾವವನ್ನ ಕಲಿಯುವಂತೆ ಎಎಪಿ ನಾಯಕರಿಗೆ ತ್ರಿವೇದಿ ಸಲಹೆಯನ್ನ ನೀಡಿದ್ದಾರೆ. ಇನ್ನು ಎಎಪಿ ಮತ್ತು ಕೇಜ್ರಿವಾಲ್ ದೆಹಲಿಯಲ್ಲಿ ತಂಗಿರೋ ಅಕ್ರಮ ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿಗಳಿಗೆ ದಾಖಲೆಗಳು ಮತ್ತು ಹಣವನ್ನ ಚುನಾವಣೆಯಲ್ಲಿ ಮತ ಬ್ಯಾಂಕ್ ಆಗಿ ಬಳಸೋದಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಇದಷ್ಟೇ ಅಲ್ಲದೆ ಬಿಜೆಪಿಯ ಪರ್ವೇಶ್ ವರ್ಮಾ ಮತ್ತಿತರ ನಾಯಕರು ಮತಗಳಿಗಾಗಿ ದಿಲ್ಲಿಯ ಜನರಿಗೆ ಹಣವನ್ನ ಹಂಚ್ತಾ ಇದ್ದಾರೆ ಅಂತ ಆರೋಪ ಮಾಡಿರೋ ಆಪ್ ನಾಯಕರು ಹಣ ಹಂಚಿಕೆಯ ವಿಡಿಯೋ ಮತ್ತು ಫೋಟೋವನ್ನ ಬಿಡುಗಡೆ ಮಾಡಿದ್ದಾರೆ. ಈ ಸಂಬಂಧ ಬಿಜೆಪಿ ನಾಯಕರ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ. ದೆಹಲಿ ವಿಧಾನಸಭಾ ಚುನಾವಣೆ ಸಮೀಪದಲ್ಲಿ ಇರುವಾಗಲೇ ಅರವಿಂದ್ ಕೇಜ್ರಿವಾಲ್ ಬರೆದ ಈ ಪತ್ರ ರಾಷ್ಟ್ರ ರಾಜಧಾನಿಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.